ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಜೈನ್ಯ ವ್ಲಾಗ್. ಇದು ನನ್ನ ಮೊದಲನೇ ವ್ಲಾಗ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸೋಮವಾರದ ವ್ಲಾಗ್ ಹಾಕಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಂಥ ಅಭ್ಯಾಸ ಇದೆ. ಅದರಲ್ಲಿ ಬೂದುಗುಂಬಳಕಾಯಿ ಡಿಟಾಕ್ಸ್ ಡ್ರಿಂಕ್ ಮಾಡ್ತಾಯಿದ್ದೀನಿ. ಇದರಲ್ಲೇನು ಸ್ಪೆಷಲ್ ಅಂದರೆ ಒಂದಲ್ಗ ಸೊಪ್ಪು ಜೊತೆಗೆ ಹಾಕಿದ್ದೀನಿ, ಅದೇ ಸ್ಪೆಷಲ್. ಸೊ ಒಂದಲ್ಗ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಡಿಟಾಕ್ಸ್ ಡ್ರಿಂಕ್ ಕುಡಿದು ನೆಕ್ಸ್ಟು ಟಿಫನಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೋಬೇಕು. ಹೀರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಚಪಾತಿಗೆ ಹಿಟ್ಟು ಮಿದ್ದಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ನೆಕ್ಸ್ಟು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ಪಲ್ಯಕ್ಕೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಕಡಲೆಬೇಳೆ ಹಾಕಬೇಕು ಮತ್ತು ಸಾಸಿವೆ ಹಾಕಬೇಕು ಮತ್ತು ಜೀರಿಗೆ ಹಾಕಿ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಕಂದು ಬಣ್ಣ ಬರಬೇಕು. ಕಡಲೆಬೇಳೆ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಉರಿ, ಆಮೇಲೆ ಅದಕ್ಕೆ ಕಡಿಮೆ ಮಾಡಿದ್ದೀನಿ. ನೆಕ್ಸ್ಟು ಕರಿಬೇವು ಹಾಕಬೇಕು. ಸ್ವಲ್ಪ ಆದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಸ್ವಲ್ಪ ಬೇಯಬೇಕು. ಅದು ಬೆಂದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದು ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಗ ಬೇಯುತ್ತೆ ಈರುಳ್ಳಿ, ಟೊಮೊಟೊ ಎಲ್ಲ. ಮತ್ತು ಸ್ವಲ್ಪ ಅರಿಶಿನ ಹಾಕಿ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೆಂದಮೇಲೆ ಹೀರೆಕಾಯಿ ಹಾಕಬೇಕು. ಹೀರೆಕಾಯಿ ಹಾಕಿ ನಂತರ ಚೆನ್ನಾಗಿ ತಿರುಗಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬೇಕು. ಅದು ತಳ ಹಿಡಿದಲೇ ಇರೋ ಥರ ಚೆನ್ನಾಗಿ ಆಡಿಸ್ಬೇಕು. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅದು ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಅದು ಬೇಯಕ್ಕೆ ಬಿಡಬೇಕು. ನಾನು ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಬೇಯಬೇಕು. ಹಂಗಾಗಿ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಲ್ಲ, ಹಂಗಾಗಿ ಅದು ತಳ ಹಿಡಿಯೋದು ಆ ಥರ ಏನೂ ಆಗೋಲ್ಲ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಇದು ಬೆಂದಾದಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬೇಕು. ನೆಕ್ಸ್ಟು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಬೇಯಿಸಬೇಕು ಚೆನ್ನಾಗಿ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ. ನೆಕ್ಸ್ಟ್ ಹೀರೆಕಾಯಿ ಪಲ್ಯ ರೆಡಿ. ನೆಕ್ಸ್ಟ್ ಅದಕ್ಕೆ ಚಪಾತಿನೇ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದೀನಿ. ಸ್ವಲ್ಪ ಅದು ಒತ್ಕೊಳ್ಳೋ ರೀತಿ ಬೇರೆ ಥರ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಸ್ವಲ್ಪ ಲೇಯರ್ ಥರ ಇರುತ್ತೆ ಚಪಾತಿ, ಚೆನ್ನಾಗಿರುತ್ತೆ.
ತಿನ್ನೋಕ್ಕೂ. ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಮಾಮೂಲಿ ಚಪಾತಿ ಎಲ್ಲರೂ ಹೆಂಗೆ ಮಾಡ್ತಾರೋ ಹಾಗೆ ನಾವು ಮಾಡಿರೋದು. ನೆಕ್ಸ್ಟು ಓಟ್ಸ್ ಮಾಡ್ತಾಯಿದ್ದೀನಿ. ಓಟ್ಸ್ಗೆ ಸ್ಪೆಷಲಾಗಿ ಹಳಸೆಣ್ಣೆ ಹಾಕಿ ಮಾಡೋಣ ಅಂದ್ಬಿಟ್ಟು ರಾತ್ರಿಯೇ ಓಟ್ಸ್ ಮತ್ತು ಚಯಾ ಸೀಡ್ಸ್ನ ಹಾಲಲ್ಲಿ ನೆನೆಸಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಬೆಳಗ್ಗೆ ಅದಕ್ಕೆ ಹಳಸೆಣ್ಣು, ಬಾಳೆಹಣ್ಣು ಒಂದು ಹಾಕ್ಕೊಂಡಿದ್ದೀನಿ. ಓಟ್ಸ್ಗೆ ಬಾಳೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಹಳಸೆಣ್ಣು, ನೆಕ್ಸ್ಟು ಅದು ವಾಟರ್ ಮಿಲನ್ ಸೀಡ್ಸು, ಇದು ಕುಂಬಳಕಾಯಿ ಸೀಡ್ಸು, ನೆಕ್ಸ್ಟು ವಾಲ್ನಟ್ಸು, ಡೇಟ್ಸ್ ಹಾಕಿದ್ದೀನಿ. ಡೇಟ್ಸ್ ಒಂದೆರಡು, ಆಮೇಲೆ ಸೂರ್ಯಕಾಂತಿ ಬೀಜ, ಬಾದಾಮಿ, ಪಿಸ್ತಾ ಮತ್ತು ಒಣದ್ರಾಕ್ಷಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಂದರೆ ಹನಿನೂ ಹಾಕೊಬೋದು. ನಾನೇನು ಅಷ್ಟೊಂದೇನು ಹನಿ ಏನು ಇಷ್ಟ ಇಲ್ಲ, ಸೊ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ಹಳಸೆಣ್ಣು ಓಟ್ಸ್ ರೆಡಿ. ಇದೇ ಇವತ್ತಿನ ಟಿಫನ್. ನೆಕ್ಸ್ಟು ಮಧ್ಯಾಹ್ನಕ್ಕೆ ಮಶೊಪ್ ಮಾಡಿದ್ದೆ ಅಷ್ಟೇ. ನನ್ನ ಮಗನ್ನ ಸ್ಕೂಲಿಗೆ ಕಳ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದು ನನಗೆ ತುಮಕೂರಲ್ಲಿ ನನ್ನ ಫ್ರೆಂಡ್ ಒಂದು ಫಂಕ್ಷನ್ ಇತ್ತು, ಅದು ಅಟೆಂಡ್ ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿ ಅದು ಒಂದು ಫೋಟೋ ಇಟ್ಕೊಂಡೆ. ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬೈಕಲ್ಲಿ ಬಸ್ ಸ್ಟಾಪ್ಗೆ ಬಿಡ್ತಾರೆ. ಅಲ್ಲಿಂದ ಬಸ್ಸಿಗೆ ಹೋಗೋಣ ಅಂದ್ಬಿಟ್ಟು ಬಸ್ ಸಿಕ್ತು. ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಫಂಕ್ಷನ್ ಇದ್ದಿದ್ದು ತುಮಕೂರಲ್ಲಿ. ನನ್ನ ಪಿ ಜಿ ಫ್ರೆಂಡು, ಅವ್ರ ಮಗಂದು ನಾಮಕರಣ ಇತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿ ನನ್ನ ಫ್ರೆಂಡ್ ಚೈತ್ರ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ. ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಸಂಜೆ ನಮ್ಮ ಪಾಪು ಆಟ ಆಡ್ತಾ ಇರೋದು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು. ಅವನಂತೂ ಒಂದು ಆಟ ಸಾಮಾನು ನೀಟಾಗಿ ಇಡೋಕ್ಕೆ ಬಿಡೋಲ್ಲ, ಎಲ್ಲ ಮನೆ ತುಂಬ ಹರಡಿರೋದೆ. ಇವಾಗಲೂ ಅಷ್ಟೇ ನೋಡಿ, ಎಲ್ಲ ಫುಲ್ ಆಟ ಸಾಮಾನು ಹರಡಿದ್ದಾನೆ, ಮನೆ ತುಂಬ ಹರಡಿರ್ತಾನೆ. ನೆಕ್ಸ್ಟು ರಾತ್ರಿ ಊಟ ಅನ್ನ, ಮೊಸಪ್ಪು, ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮ್ಮಮ್ಮ ಮದ್ದೂರು ವಡೆ ಮಾಡಿಕೊಟ್ಟಿದ್ರು ಮನೆಯಲ್ಲೇ. ಅದನ್ನು ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಸೈಡ್ಸ್ ಹಾಕ್ಕೊಂಡು ಊಟ ಆಯಿತು. ನಮ್ಮ ಪಾಪುಗೂ ಊಟ ಮಾಡಿಸ್ದೆ. ಒಂದು ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ. ಅದೊಂದು ಕ್ಲಿಪ್ ತಗೊಂಡಿದ್ದೀನಿ. ಅವ್ನಿಗಿನ್ನೂ ನೀಟಾಗಿ ಮಾತಾಡೋಕ್ಕೆ ಬರಲ್ಲ, ಸೊ ಏನೂ ಹೇಳ್ತಾ ಇರ್ತಾನೆ ಒಂದೇ ಒಂದು ಆಟ. ಥ್ಯಾಂಕ್ ಯು ಫ್ರೆಂಡ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.